ದಳಪತಿ ವಿಜಯ್ಗೆ ಅಚ್ಚರಿ ರೀತಿಯಲ್ಲಿ ಸಿಕ್ಕಿದೆ ಬೆಂಬಲ. ಎಂಜಿಆರ್ ಕಟ್ಟಿದ ಹಾಗೆ ಜಯಲಲಿತಾ ಬೆಳೆಸಿದ ಪಕ್ಷ ಇಬ್ಬಾಗ ಆಗುತ್ತಾ? ದಳಪತಿ ವಿಜಯ್ಗೆ ಅಚ್ಚರಿ ರೀತಿಯಲ್ಲಿ ಸಿಕ್ಕಿದೆ ಬೆಂಬಲ. ಎಂಜಿಆರ್ ಕಟ್ಟಿದ ಜಯಲಲಿತಾ ಬೆಳೆಸಿದ ಪಕ್ಷ ಇಬ್ಬಾಗ ಆಗುತ್ತಾ? ಪಳನಿಸ್ವಾಮಿ ವಿರುದ್ಧವೇ ಬಂಡೆದ್ದಿದ್ದಾರೆ ಎಐಎಡಿಎಂಕೆ ಶಾಸಕರು. ನಾವು ಪಳನಿಸ್ವಾಮಿ ಪರ ನಿಲ್ಲಲ್ಲ, ನಮಗೆ ವಿಜಯ್ ಬೇಕು ಅಂತ ಹೇಳಿದ್ದಾರೆ. ವಿಜಯ್ ಪಕ್ಷ ಬೆಂಬಲಿಸಲು ಈಗ ಎಐಎಡಿಎಂಕೆ ಪಕ್ಷದ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಪಳನಿಸ್ವಾಮಿ ವಿರುದ್ಧ ಬಂಡೆದ್ದ 30ಕ್ಕೂ ಅಧಿಕ ಶಾಸಕರು ನಾಳೆ ಎಐಎಡಿಎಂಕೆ ಶಾಸಕರು ವಿಜಯ್ಗೆ ವೋಟ್ ಹಾಕ್ತಾರೆ. ನಾಳೆ ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ ದಳಪತಿ ವಿಜಯ್ ಅವರು. ನಾಳೆ ಸದನದಲ್ಲಿ ಬಹುಮತ ಸಾಬೀತು ಮಾಡಬೇಕಿದೆ ನೂತನ ಸಿಎಂ ವಿಜಯ್ ದಳಪತಿ ವಿಜಯ್ಗೆ ಇದೀಗ ಅಚ್ಚರಿ ರೀತಿಯಲ್ಲಿ ಸಿಕ್ಕಿದೆ ಬೆಂಬಲ. ಎಂಜಿಆರ್ ಕಟ್ಟಿದಂತಹ ಪಕ್ಷ ಹಾಗೆ ಜಯಲಲಿತಾ ಬೆಳೆಸಿದಂತಹ ಪಕ್ಷ ಇಬ್ಬಾಗ ಆಗುತ್ತಾ? ಪಳನಿಸ್ವಾಮಿ ವಿರುದ್ಧವೇ ಇದೀಗ ಎಐಎಡಿಎಂಕೆ ಶಾಸಕರು ಬಂಡೆದ್ದಿದ್ದಾರೆ. ನಾವು ಪಳನಿಸ್ವಾಮಿ ಪರ ನಿಲ್ಲಲ್ಲ, ನಮಗೆ ವಿಜಯ್ ದಳಪತಿ ಬೇಕು ಅಂತ ಎಐಎಡಿಎಂಕೆ ಶಾಸಕರು ಹೇಳಿರುವಂತದ್ದು. ವಿಜಯ್ ಪಕ್ಷವನ್ನ ನಾವು ಬೆಂಬಲಿಸ್ತೀವಿ ಅಂತ ಶಾಸಕರು ನಿರ್ಧಾರವನ್ನ ಮಾಡಿದ್ದಾರೆ. ಬಹುದೊಡ್ಡದಾದಂತಹ ಹೊಡೆತ ಬಿದ್ದಿರುವಂತದ್ದು ಎಐಎಡಿಎಂಕೆ ಪಕ್ಷಕ್ಕೆ. ಪಳನಿಸ್ವಾಮಿ ವಿರುದ್ಧ ಬಂಡೆದ್ದಿದ್ದಾರೆ 30ಕ್ಕೂ ಅಧಿಕ ಶಾಸಕರು. ಇನ್ನು ನಾಳೆ ಎಐಎಡಿಎಂಕೆ ಶಾಸಕರು ವಿಜಯ್ಗೆ ವೋಟ್ ಮಾಡ್ತಾರಾ ಅಂತ ಇರುವಂತಹ ಪ್ರಶ್ನೆ. ಯಾಕಂತಂದ್ರೆ ನಾಳೆಯೇ ವಿಶ್ವಾಸ ಮತಯಾಚನೆ ಮಾಡಲಿದ್ದಾರೆ ದಳಪತಿ ವಿಜಯ್. ನಾಳೆ ಸದನದಲ್ಲಿ ಸಾಬೀತು ಮಾಡಬೇಕಾಗಿದೆ ನೂತನ ಸಿಎಂ ವಿಜಯ್ ದಳಪತಿ ಅವರು. ಆಗ ಏನಾದ್ರೂ ಎಐಎಡಿಎಂಕೆ ಶಾಸಕರು ವಿಜಯ್ಗೆ ವೋಟ್ ಹಾಕ್ತಾರಾ? ಕಾದು ನೋಡ್ಬೇಕು. ಹಾಗಿದ್ರೆ ಎಐಎಡಿಎಂಕೆ ಇಬ್ಬಾಗ ಆಗುತ್ತಾ? ಪಳನಿಸ್ವಾಮಿ ನಾಯಕತ್ವದಲ್ಲಿ ಎಐಎಡಿಎಂಕೆ ಅಂಧಪತನ. ಪಳನಿಸ್ವಾಮಿ ನಾಯಕತ್ವದ ವಿರುದ್ಧವೇ ಶಾಸಕರು ಸಮರ ಸಾರ್ತಿದ್ದಾರೆ. ಪಳನಿಸ್ವಾಮಿ ವಿರುದ್ಧ ತೊಡೆ ತಟ್ಟಿದ ಷಣ್ಮುಗಂ ಹಾಗೆ ವೇಲುಮಣಿ. ಪಳನಿಸ್ವಾಮಿ ನಾಯಕತ್ವ ಸರಿಯಿಲ್ಲ, ಬೇರೆಯವರಿಗೆ ಪಟ್ಟ ಕಟ್ಟಿ ಸಾಲು ಕಾರಣಗಳನ್ನ ಕೊಟ್ಟಿದ್ದಾರೆ ರೆಬಲ್ ಶಾಸಕರು. ಇದೀಗ ಪಳನಿಸ್ವಾಮಿ ನಾಯಕತ್ವದಲ್ಲಿ ಎಐಎಡಿಎಂಕೆ ಅಂಧಪತನ ಆಗುತ್ತಾ? ಪಳನಿಸ್ವಾಮಿ ನಾಯಕತ್ವದ ವಿರುದ್ಧ ಈಗ ಶಾಸಕರು ಸಮರ ಸಾರ್ತಿದ್ದಾರೆ. ಪಳನಿಸ್ವಾಮಿ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಅದೇ ಪಕ್ಷದ ಶಾಸಕರು ಷಣ್ಮುಗಂ ಹಾಗೆ ವೇಲುಮಣಿ. ಪಳನಿಸ್ವಾಮಿ ನಾಯಕತ್ವ ಸರಿಯಿಲ್ಲ, ಬೇರೆಯವರಿಗೆ ಪಟ್ಟ ಕಟ್ಟಿ ಸಾಲು ಕಾರಣಗಳನ್ನ ಕೊಟ್ಟಿದ್ದಾರೆ. ಏನಿದೆ ಪಳನಿಸ್ವಾಮಿ ಅವರ ವೈಫಲ್ಯಗಳು? ಒಂದೊಂದನ್ನೇ ಗಮನಿಸ್ತಾ ಹೋಗೋದಾದ್ರೆ, ವೈಫಲ್ಯ 1, 2 ಲೋಕಸಭಾ ಚುನಾವಣೆಯಲ್ಲಿ ಸೋಲುಗಳನ್ನ ಗಳಿಸಿದ್ದಾರೆ. 2019ರಲ್ಲಿ 1 ಸ್ಥಾನ, 2024ರಲ್ಲಿ ಯಾವುದೇ ಸ್ಥಾನ ಗಳಿಸಿಲ್ಲ. ಇನ್ನ ವೈಫಲ್ಯ 2 ಗಮನಿಸ್ತಾ ಹೋಗೋದಾದ್ರೆ, ಸತತ 2 ವಿಧಾನಸಭಾ ಚುನಾವಣೆಯಲ್ಲೂ ಸೋಲನ್ನ ಕಂಡಿದೆ. 2 ಬಾರಿ ಸೋತಿದ್ದಲ್ಲದೆ 3ನೇ ಸ್ಥಾನಕ್ಕೆ ಕುಸಿದಿದೆ ಎಐಎಡಿಎಂಕೆ ಪಕ್ಷ. ಈ ಬಾರಿ ಚುನಾವಣೆಯಲ್ಲಿ 3ನೇ ಸ್ಥಾನದಲ್ಲಿದೆ ಎಐಎಡಿಎಂಕೆ ಪಕ್ಷ. ಇದು ಬಹುದೊಡ್ಡದಾದಂತಹ ಹೊಡೆತ. ತಮಿಳುನಾಡಿನಲ್ಲಿ ತುಂಬಾನೇ ರೆಬಲ್ ಆಗಿ ಗುರುತಿಸಿಕೊಂಡಿದ್ದಂತಹ ಎಐಎಡಿಎಂಕೆ ಪಕ್ಷ. ವೈಫಲ್ಯ 3, ಪಕ್ಷದಿಂದ ಪನ್ನೀರ್ ಸೆಲ್ವಂ ಹಾಗೆ ಶಶಿಕಲಾಗೆ ಗೇಟ್ ಪಾಸ್ ಮಾಡಿದ್ದು. ಅರ್ಹರನ್ನ ಉಳಿಸಿಕೊಳ್ಳದೆ ಎಡಪ್ಪಾಡಿ ಪಳನಿಸ್ವಾಮಿ ಸರ್ವಾಧಿಕಾರ ತೋರಿದ್ದಾರೆ. ಇನ್ನ ವೈಫಲ್ಯ 4, ಹಿಂದೂ ವಿರೋಧಿ ಡಿಎಂಕೆ ವಿರುದ್ಧ ಹೋರಾಡಲಿಲ್ಲ. ಸ್ಟಾಲಿನ್ ಹಾಗೆ ಉದಯನಿಧಿ ಅವರ ವಿರುದ್ಧ ಹೋರಾಟ ಮಾಡಲಿಲ್ಲ. ಉದಯನಿಧಿ ಹಿಂದೂ ವಿರೋಧ ಹೇಳಿಕೆಯನ್ನ ನೀಡಿದ್ರು ಕೂಡ ಗಟ್ಟಿ ನಿಲುವನ್ನ ತೆಗೆದುಕೊಳ್ಳಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಇದು ವೈಫಲ್ಯ 4.